ಬರೀ ಬರೋದಲ್ಲ, ಕಾಸು ತರಬೇಕು. ತರ್ತೀನಣ್ಣ, ಇಂಟ್ರೆಸ್ಟ್ ತರ್ತೀನಿ. ಯಾವುದೋ ದುಡ್ಡು ಬರಬೇಕಾಗಿತ್ತು, ಅದು ಬರೋದು ಲೇಟ್ ಆಯಿತು. ಸಂಜೆ ಏನಾದರೂ ಮಾಡಿ ನಿಮ್ಮ ದುಡ್ಡು ಕ್ಲಿಯರ್ ಮಾಡ್ತೀನಿ. ಆ ಭಯ ಇರಲಿ. ಬಂದಿಲ್ಲ ಅಂದರೆ ಎಲ್ಲಿದ್ರೂ ಎತ್ತಾಕೊಂಬರ್ತೀನಿ. ಏಯ್ ಬರೋ. ಬಾಲ, ಯಾರವರು? ನಿನ್ ಜೊತೆ ಯಾಕೆ ಗಲಾಟೆ ಮಾಡ್ತಿದ್ರು? ಏನೋ ದುಡ್ಡು ಕೊಡ್ಬೇಕಂತೆಲ್ಲ ಹೇಳ್ತಿದ್ರು. ದಿವ್ಯಾ, ಅದು ದಿವ್ಯಾ, ನನ್ನ ಫ್ರೆಂಡ್ ಒಬ್ಬ ಮುರಳಿ ಅಂತ ಇದ್ದಾನೆ. ಅವನು ನಾನು ತುಂಬ ನಂಬಿದ್ದೆ ದಿವ್ಯಾ. ಆದರೆ ಅವನು ತುಂಬ ದೊಡ್ಡ ಫ್ರಾಡು. ಏನೋ ಎಮರ್ಜೆನ್ಸಿ ಅಂತ ಫಿನಾನ್ಷಿಯರ್ ಹತ್ರ ಸಾಲ ಕೊಡಿಸಿದ್ದೆ, ಅದಕ್ಕೆ ನಾನೇ ಶ್ಯೂರಿಟಿ ಹಾಕಿದ್ದೆ. ಇವಾಗ ನೋಡಿದ್ರೆ ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಕಾಲ್ಗೂ ಸಿಗ್ತಾ ಇಲ್ಲ ದಿವ್ಯಾ. ಅದಕ್ಕೆ ಇವ್ರು ನನ್ನ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನೀನ್ ಯಾಕೆ ಸಾಲ ಕೊಡ್ಸಕ್ ಹೋದೆ? ಅಂತ ಎಮರ್ಜೆನ್ಸಿ ಇದ್ದಿದ್ರೆ ನೀನೇ ಕೊಡ್ಬೋದಾಗಿತ್ತಲ್ವಾ? ಅದು ಕೊಡ್ಬೋದಿತ್ತು, ಆದ್ರೆ ನನ್ನ ಫ್ರೆಂಡಿಗೆ ಬೇಕಾಗಿದ್ದು ಕ್ಯಾಶು ದಿವ್ಯಾ. 50 ಲಕ್ಷ. ಆ ಟೈಮಲ್ಲಿ ತಕ್ಷಣಕ್ಕೆ ಕ್ಯಾಶ್ ಡ್ರಾ ಮಾಡಕ್ ಆಗ್ಲಿಲ್ಲ. ಆಡಿಟ್ ಪ್ರಾಬ್ಲಮ್ ಆಗ್ಬಾರ್ದಲ್ವಾ, ಅದಕ್ಕೆ ಬೇರೆಯವ್ರ ಹತ್ರ ಕೊಡಿಸ್ದೆ. ಮತ್ತೆ ಈಗೇನ್ ಮಾಡ್ತೀಯಾ? ಡೋಂಟ್ ವರಿ ದಿವ್ಯಾ, 50 ಲಕ್ಷ ಅಷ್ಟೇ ಅಲ್ವಾ, 2 ದಿನದಲ್ಲಿ ಕ್ಯಾಶ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೀನಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಹೋಗುವಾಗ ನಿಮ್ ಜೊತೆ ಗೊತ್ತಿಲ್ಲದ ಗಲಾಟೆ ಮಾಡ್ಬಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಬೇಡ್ಕೊಂಡ್ರು. ಅಲ್ಲ, ಆದ್ರೂ 50 ಲಕ್ಷನ ನೀನ್ ಕಟ್ಕೊಡ್ತೀಯಾ? ದಟ್ಸ್ ಓಕೆ ದಿವ್ಯಾ, ನನಗೆ 50 ಲಕ್ಷ ಯಾವ ಲೆಕ್ಕನೂ ಅಲ್ಲ. ಜುಜುಬೆ 50 ಲಕ್ಷಕ್ಕೋಸ್ಕರ ಅವ್ರು ನನ್ನ ಮುಂದೆ ನಿಂತ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಇವಾಗ ನಾವು ಹೋಗ್ತಿದೀವಲ್ಲ ನಮ್ಮ ದೊಡ್ಡಪ್ಪ, ಅವ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ 50 ಲಕ್ಷ ಅಲ್ಲ 50 ಕೋಟಿ ಬೇಕಾದ್ರೂ ನನ್ನ ಕೊಟ್ಬಿಡ್ತಾರೆ. ಹೌದಾ? ಅಷ್ಟೆಲ್ಲ ದುಡ್ಡಿದ್ರು ನೀನ್ ಯಾಕೆ ಇಂಥವ್ರ ಹತ್ರ ಕೊಡ್ಸಕ್ ಹೋದೆ? ಎನಿವೇಸ್, ನಿನ್ ಫ್ರೆಂಡ್ ಹತ್ರ ಆಮೇಲೆ ಆ ದುಡ್ಡನ್ನ ಇಸ್ಕೋ. ಅಷ್ಟು ದುಡ್ಡನ್ನ ಬಿಡಕ್ ಹೋಗ್ಬೇಡ. ದಿವ್ಯಾ, ಈ ಹೊರಡಲ್ವಾ? ದೊಡ್ಡಪ್ಪ ಕಾಯ್ತಿರ್ತಾರೆ. ಏನು ಇದು? ಇದ್ರೊಳಗಿದ್ರೆ ಮಾವ, ಈ ಮನೆಯಾಗೆ ನಾನು ಈಟು ದಿನ ಇದ್ರು ಇಲ್ಲಿ ಇಷ್ಟೊಂದೆಲ್ಲ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಂಥದ್ರಾಗೆ ಅವರು ಇದನ್ನೆಲ್ಲ ಹೆಂಗ್ ಕಂಡಿಡ್ದ್ಬಿಟ್ರು? ಆ ಆಫೀಸರು ಬಹಳ ಚಾಲಾಕಿ ಅನ್ಸುತ್ತೆ ಅಲ್ವಾ ಮಾವ? ಮುಚ್ಚ ಬಾಯಿ. ಅವ್ರು ಚಾಲಾಕಿ ಆದ್ರೆ ನೀನು ದದ್ದಿ ಪೆದ್ದಿ. ಅಲ್ಲ ಕಣೆ, ನಾನು ಸನ್ನೆ ಮಾಡಿ ಹೇಳಿದ್ರೆ ನೀನು ಅದನ್ನೇ ಜೋರಾಗಿ ಕೇಳ್ತೀಯ. ಜೋರಾಗಿ ಹೇಳಿದ್ರೆ ಸನ್ನೆ ಯಾಕೆ ಮಾಡ್ತಿದ್ದೆ? ಮಾವ, ನೀನು ಒಂದೊಂದ್ಕಿಂತ ಮಾತನಾಗಿ ಹೇಳಿದ್ರೇನೆ ನನಗೆ ಅರ್ಥ ಆಗಕ್ಕಿಲ್ಲ. ಅಂತದ್ರಾಗೆ ನೀನು ಸನ್ನೆ ಮಾಡಿ ಹಿಂಗ್ ಅಂತ ಹೇಳಿದ್ರೆ ನನ್ಗೆ ಹೆಂಗ್ ಅರ್ಥ ಆಗ್ಬೇಕು ಹೇಳು? ಅಲ್ಲ ಕಣ್ಮಾವ, ನಾವಿರೋದೇ ಇಬ್ರು. ಅಂತದ್ರಾಗೆ ಆಟೋನ್ ಕಾಸ್ನ ಯಾಕೆ ಬಚ್ಚಿಟ್ಟೆ? ಕೇಳು ಕೇಳು,
ಅವರೆಲ್ಲ ಎಂಕ್ವೈರಿ ಮಾಡಿದಾಯ್ತು, ಈಗ ನೀನ್ ಕೇಳು. ಇದ್ ಬದ್ದಿದ್ದ ದುಡ್ಡೆಲ್ಲ ಹೋಯ್ತು ಅಂತ ನಾನು ಒದ್ದಾಡ್ತಾ ಇದ್ರೆ ದುಡ್ಡು ಯಾಕೆ ಮಡಗಿದ್ರಿ ಅಂತ ನೀನ್ ಕೇಳವ. ಇನ್ನೇನ್ ಮತ್ತೆ ಆಟೋನ್ ದುಡ್ಡನ್ನ ಕದ್ದು ಮುಚ್ಚಿಡೋದು ಯಾಕೆ, ಈಗ ಪರದಾಡೋದು ಯಾಕೆ? ಆ ದುಡ್ಡನ್ನ ನಾವು ನಮಗೋಸ್ಕರ ರಾಜಾರೋಷವಾಗಿ ಬಳಸ್ಕೊಳಕ್ ಆಗಕ್ಕಿಲ್ಲ ಅಂದ ಮ್ಯಾಕೆ ಅದಿದ್ರೆಷ್ಟು ಬಿಟ್ರೆಷ್ಟು? ಮೇಲ್ಗಡೆ ಅವರೆಲ್ಲ ಇನ್ನೂ ಏನ್ ಮಾಡ್ತಾ ಇದ್ದಾರೆ, ನಾನು ಅಲ್ಲಿಟ್ಟಿರೋ ದುಡ್ಡು ಇನ್ನೂ ಸಿಕ್ಕಿಲ್ವಾ ಅಂತ. ಮಾವ ಹಂಗಾರೆ ನಿನ್ನ ಜೈಲಿಗೆ ಹಾಕ್ಬಿಡ್ತಾರಾ? ನಿನ್ಗೆ ಬಹಳ ಜನ ಪೊಲೀಸ್ನವ್ರು ಗೊತ್ತು ಅಂತೆ ಅಲ್ಲ, ಅವ್ರಿಗೆ ಯಾರಿಗಾರಿಗೂ ಫೋನ್ ಮಾಡಿ ನಿನಗೆ ಸಹಾಯ ಮಾಡಕ್ ಹೇಳ್ಬಾರ್ದಾ? ಹೆಂಗಮ್ಮಿ ಫೋನ್ ಮಾಡ್ತೀಯಾ? ಅವ್ರನ್ನ ಮೊಬೈಲ್ ಎಲ್ಲ ಕಿತ್ಕೊಂಡ್ಬಿಟ್ಟವ್ರಲ್ಲ. ಏ ಮಾವು, ಮೊಬೈಲ್ ಇಲ್ದೇ ಇದ್ರೆ ಏನಂತೆ, ರೂಮ್ನಾಗೆ ಲ್ಯಾಂಡ್ ಫೋನ್ ಐತಲ್ಲ. ಹೌದಲ್ವಾ, ಇದು ನನಗೆ ಹೊಳದೇ ಇರ್ಲಿಲ್ಲ. ಇದೊಂದೇ ನೋಡು ಜೀವನದಾಗೆ ಉಪಯೋಗಕ್ಕೆ ಬರೋ ಮಾತಾಡಿದ್ ನೀನು. ಇರು ಬಂದೆ. ನಾನು ಕುಟ್ಟಿ ಪಾಟಿಗೆ ಹೋಗ್ಬೇಕಾಗಿತ್ತು, ಇಲ್ಲೇನೇನೋ ನಡೀತೈತೆ, ಏನ್ ಮಾಡಲಿ? ಕಾಕ್ರೋಚು ಈ ಟ್ರೈ ಮಾಡು. ಲೇ ಇದೆಲ್ಲಿಂದ ಬಂತು? ಕೆಲ್ಸಕ್ಕೆ ಬರ್ಬೋದು ಅಂತ ನಾನೇ ತಗೊಬಂದಿದ್ದೆ. ನೀನ್ ತಲೆ ಇದನ್ ತರ ಬದಲು ಚೂಪಾಗಿರೋದೇನಾದ್ರೂ ತಂದಿದ್ರೆ ಅಟ್ಲೀಸ್ಟ್ ಓಪನ್ ಆದ್ರೂ ಮಾಡ್ತಿದ್ದೆ. ಅಯ್ಯೋ ಅದಕ್ಕೇನಂತೆ, ಅದನ್ನು ತಂದಿದ್ದೀನಿ. ಶಬ್ಬಾಷ್ ಗುಂಗ್ರು, ನೀನ್ ಮೆಕ್ಯಾನಿಕ್ ಆಗಿದ್ಕು ಇವತ್ತು ಸಾರ್ಥಕ ಆಗೋಯ್ತು. ಗುಂಗ್ರ ಕಾಕ್ರೋಚ ಇವರಿಬ್ರು ಮೆಕ್ಯಾನಿಕ್ಗಳ. ಎಲ್ಲ ನನ್ನ ಮಕ್ಕಳ ಮೆಕ್ಯಾನಿಕ್ಲಾಗಿ IT ಆಫೀಸರ್ಗಳು ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ? ಐತೆ ನಿಮ್ಗೆ ಇವತ್ತು ಕೈ ಕಾಲು ಮುರಿದು ಮೈಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲ ಸಪ್ರೇಟ್ ಮಾಡಲಿಲ್ಲ ಅಂದ್ರೆ ನಾನು ಬಸಪ್ಪನೇ ಅಲ್ಲ. ಯಾಕೆ ಓಪನ್ ಮಾಡೋಕ್ಕಾಗ್ತಿಲ್ವಾ? ರೀ ಬಸಪ್ಪ, ನೀವಿಲ್ಲೆಲ್ಲ ಬರೋಗಿಲ್ಲ, ಆಚೆ ಹೋಗಿ. ಓ, ಆಚೆ ಹೋಗ್ಬೇಕಾ? ಅಂದ್ಹಾಗೆ ಈ ಸ್ಪ್ಯಾನರು ಸ್ಕ್ರೂ ಡ್ರೈವರು ಎಲ್ಲ ನಮ್ಮನೆ ಇರ್ಲಿಲ್ವಲ್ಲ, ನಿಮ್ಮ ಕೈಗೆ ಹೇಗೆ ಸಿಕ್ತು? ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ